ಗ್ರಹಗಳ ಪ್ರತಿಯೊಂದು ಚಲನೆ ಕೂಡ ಮನುಷ್ಯನ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಪರಿಣಾಮ ಬೀರುವಂತಹ ಕೆಲಸವನ್ನ ಮಾಡ್ತವೆ. ಇದೇ ರೀತಿಯಲ್ಲಿ ಈಗ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ಕರ್ಕ ರಾಶಿಗೆ ಕಾಲಿಟ್ಟಿದ್ದಾನೆ ಹಾಗೂ ನವೆಂಬರ್ 7ಕ್ಕೆ ಚಂದ್ರ ಮಕರ ರಾಶಿಗೆ ಕಾಲಿಟ್ಟಿದ್ದಾನೆ. ಇದರಿಂದಾಗಿ ವಿಶೇಷವಾಗಿರುವಂತಹ ನೀಚಭಂಗ ರಾಜಯೋಗ ನಿರ್ಮಾಣವಾಗುತ್ತದೆ. ಈ ರಾಜಯೋಗ ಎನ್ನುವುದು ವೈದಿಕ ಜ್ಯೋತಿಷ್ಯಗಳ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ 3 ರಾಶಿಗಳ ಜೀವನಗಳಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಯನ್ನ ತರಲಿದೆ. ಹಾಗಾದ್ರೆ ಆ 3 ರಾಶಿ ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನೀಚಭಂಗ ರಾಜಯೋಗ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ಮೇಷರಾಶಿಯವರ ನಿರ್ಧಾರ ತೆಗೆದುಕೊಳ್ಳುವಂತಹ ಶೈಲಿಯಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬರಲಿದೆ ಹಾಗೂ ಹೆಚ್ಚಿನ ಹಣ ಸಂಪಾದನೆ ಮಾಡುವುದಕ್ಕೂ ಕೂಡ ಸಾಧ್ಯವಾಗಲಿದೆ. ಉದ್ಯೋಗ ಹಾಗೂ ವ್ಯಾಪಾರ ಮಾಡುತ್ತಿರುವಂತಹ ಜನರಿಗೆ ತಾವು ಮಾಡುವಂತಹ ಕೆಲಸದಿಂದ ಕೈತುಂಬ ಧನ ಲಾಭ ಮಾಡಿಕೊಳ್ಳುವಂತಹ ಅವಕಾಶವಿದೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನ ಗಮನಿಸಿ ಹೊಸ ಜವಾಬ್ದಾರಿಯನ್ನ ವಹಿಸುತ್ತಾರೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಜನರಿಗೆ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಫಲತೆಯನ್ನ ಕಾಣುತ್ತೀರಿ. ಎರಡನೇದಾಗಿ ವೃಷಭ ರಾಶಿ. ಮಂಗಳ ವೃಷಭ ರಾಶಿಯವರ ಕುಂಡಲಿಯ 3ನೇ ಸ್ಥಾನದಲ್ಲಿ ಕಂಡುಬರುವುದಾಗಿ ನೀಚಭಂಗ ರಾಜಯೋಗ ಕೂಡ ವೃಷಭ ರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮವನ್ನ ಕೊಡುತ್ತದೆ. ಚಂದ್ರನ ಸಪ್ತಮ ದೃಷ್ಟಿ ನಿಮ್ಮ ಮೇಲೆ ಬೀರೋದ್ರಿಂದ ನೀವು ಕೈತುಂಬಾ ಧನಲಾಭ ಹೊಂದುವಂತಹ ಅವಕಾಶವಿದೆ. ಈ ಸಂದರ್ಭದಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಧೈರ್ಯ ಹಾಗೂ ಸಾಹಸದ ಮನೋಭಾವನೆ ಹೆಚ್ಚಾಗುತ್ತದೆ. ನೀವು ಮಾಡುತ್ತಿರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಗಣನೀಯವಾಗಿ ಹೆಚ್ಚಾಗುತ್ತದೆ. ನಿಮ್ಮ ಒಡಹುಟ್ಟಿದವರಿಂದ ಕೂಡ ಬೆಂಬಲ ಸಿಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಪ್ರಮುಖವಾಗಿ ಬಯಸುವಂತಹ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಗಳು ಕೂಡ ಪಡೆದುಕೊಳ್ತೀರಿ. ಉದ್ಯೋಗದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಪ್ರಮೋಷನ್ ಅನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನೀವು ಯಾವುದೇ ರೀತಿಯಾದ ಕೆಲಸ ಅಥವಾ ಕಾರ್ಯಗಳನ್ನ ಮಾಡಬಹುದು. ನಿಮ್ಮ ಕುಟುಂಬ ನಿಮಗೆ ಬೆಂಬಲವನ್ನ ಕೊಡುತ್ತದೆ. ಕೊನೆಯದಾಗಿ ಕರ್ಕ ರಾಶಿ. ಚಂದ್ರ ಹಾಗೂ ಮಂಗಳನ ಸ್ಥಾನಮಾನ ಎನ್ನುವುದು ಕರ್ಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಗೆಲುವನ್ನ ಸಾಧಿಸುತ್ತಾರೆ. ಸಮಾಜದಲ್ಲಿ ನಿಮಗಿರುವಂತಹ ಪ್ರತಿಷ್ಠೆ ಹಾಗೂ ಗೌರವಗಳು ಹೆಚ್ಚಾಗುತ್ತದೆ. ನಿಮ್ಮ ರಿಲೇಶನ್ಶಿಪ್ನಲ್ಲೂ ಕೂಡ ಬದಲಾವಣೆಗಳು ಜಾಸ್ತಿ ಆಗುತ್ತದೆ. ಪ್ರೀತಿ ಹೆಚ್ಚಾಗುತ್ತದೆ. ಹೀಗಾಗಿ ಮದುವೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಿಹಿ ಅನುಭವ ಸಿಗುತ್ತದೆ. ಇನ್ನು ಆದಾಯ ಸಂಪಾದನೆ ಮಾಡುವಂತಹ ಆದಾಯದ ಮೂಲಗಳು ಕೂಡ ಹೆಚ್ಚಾಗಿರುವುದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗುತ್ತದೆ. ಮದುವೆ ಆಗದೆ ಒಂಟಿಯಾಗಿರುವಂತಹ ಜನರಿಗೂ ಕೂಡ ವಿವಾಹದ ಪ್ರಸ್ತಾವನೆ ಹುಡುಕಿಕೊಂಡು ಬರುತ್ತದೆ. ಹೀಗಾಗಿ ನೀವು ಅತಿ ಶೀಘ್ರದಲ್ಲಿ ಹಸಮಣೆಯನ್ನ ಏರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ.